6ನೇ ತಾರೀಕು ಹೊರಡಿತು. ಜನವರಿ 26, 1924 ಹೋಯ್ತು. ಇವತ್ತು ಅದು ಜಾಥಾ ಎಲ್ಲ ಮುಗಿಸಿದಾದ್ಮೇಲೆ, ಯಾಕಂತಂದ್ರೆ ಇವತ್ತು ನಾವು ಸ್ಕೂಲ್ಗಳಲ್ಲೂ ಕೂಡ, ಯಾಕೆ ಸಂವಿಧಾನ ನಮ್ಮನ್ನೆಲ್ಲ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಸಂವಿಧಾನದಿಂದ, ಇವರೆಲ್ಲ MLA ಗಳಾಗಿದ್ರೆ ಸಂವಿಧಾನದಿಂದ, ನಾವೆಲ್ಲ MLA ಗಳಾಗಿದ್ರೆ ಸಂವಿಧಾನದಿಂದ. ಸಂವಿಧಾನ ರಕ್ಷಿಸಿದರೆ ಸಂವಿಧಾನ ನಮ್ಮನ್ನು ರಕ್ಷಿಸ್ತದೆ. ಸಂವಿಧಾನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋರಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಕುವೆಂಪು ಅವರು ಹೇಳಿದ್ರಲ್ಲ, ನಮ್ಮ ಉದ್ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನವನ ಮಾಡಬೇಕು. ಇದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಕಳೆದ 9 ತಿಂಗಳಲ್ಲಿ ಎಲ್ಲ ವರ್ಗದ ಜನರು, ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ರು, ಆ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ. ನವೆಂಬರ್ 25, 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ. 49, ನಾನು 49 ಹೇಳಿದ್ದು. 1949 ನವೆಂಬರ್ 25 ಅವತ್ತು ಕೊನೆ ಭಾಷಣ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕಿನಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ಈ ಅಸಮಾನತೆಯಿಂದ ತೊಡೆದಾಕಲ್ಲ, ಅಸಮಾನತೆಯಿಂದ ನಳತಕ್ಕಂಥ ಜನ, ರಾಜಕೀಯ ಸೌಧ ಇದೆಯಲ್ಲ, ಈ ರಾಜಕೀಯ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ, ಆ ಸೌಧನ ಧ್ವಂಸ ಮಾಡಿಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ, ಎಚ್ಚರಿಕೆ ಮಾತುಗಳು. ಈ ಎಚ್ಚರಿಕೆ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಿಚಾರಕ್ಕೋಸ್ಕರ, ಸಂವಿಧಾನಕ್ಕೋಸ್ಕರ ನಾವು ಬಡವರಿಗೆ ಶಕ್ತಿ ತುಂಬಬೇಕು, ದಲಿತರಿಗೆ ಶಕ್ತಿ ತುಂಬಬೇಕು, ರೈತರಿಗೆ ಶಕ್ತಿ ತುಂಬಬೇಕು, ಕಾರ್ಮಿಕರಿಗೆ ಶಕ್ತಿ ತುಂಬಬೇಕು, ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಿಂದ ಅವರ ಪಾಪ ಎದ್ದೊಂಟೋಗಿದ್ದಾರೆ. ಅವರು ರಾಜ್ಯಪಾಲರಿಗೆ ಒಂದನೇನು ಸಲ್ಸಕ್ಕೆ ತಯಾರಾಗಿಲ್ಲ. ಅವರು ಏನು ಮಾಡೋದು, ನಾವಾರು ಸಲ್ಸೋಣ ರಾಜ್ಯಪಾಲರಿಗೆ. ಅವ್ರು ಹೋದ್ರು ಹೋಯ್ತು. ನಾವೆಲ್ಲರೂ ಕೂಡ ರಾಜ್ಯಪಾಲರಿಗೆ ವಂದನೆಯನ್ನು ಸಲ್ಲಿಸ್ತೇವೆ. ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಕ್ಲಾರಿಫಿಕೇಶನ್ ಇದೆ, ಕ್ಲಾರಿಫಿಕೇಶನ್